ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಕಳೆದ ತರಗತಿಯ ತನಕ ನಾವು ಸಮಾಜ ವಿಜ್ಞಾನ ಭಾಗ 1 ಅಧ್ಯಾಯ 1ರಲ್ಲಿ ಜಗತ್ತನ್ನು ಪರಿವರ್ತಿಸಿದ ಕ್ರಾಂತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಸಾಮಾನ್ಯವಾಗಿ ಈ ಅಧ್ಯಾಯದಲ್ಲಿ ಕೇಳುವಂತಹ ಪ್ರಶ್ನೆಗಳು ಯಾವುದಲ್ಲ, ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆಗಳು ಯಾವುದಲ್ಲ ಅಂತ ತಿಳಿದುಕೊಳ್ಳುವ. 1 ಅಂಕದ ಪ್ರಶ್ನೆಗಳು. ಅಮ್ಮ ಇದು ಯಾರ ಕೃತಿ? ಮ್ಯಾಕ್ಸಿಮ್ ಗೋರ್ಕಿ. ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಎಂಬ ಧ್ಯೇಯ ವಾಕ್ಯದ ವಿಪ್ಲವ ಯಾವುದು? ಫ್ರೆಂಚ್ ಕ್ರಾಂತಿ. ಬೋಸ್ಟನ್ ಟೀ ಪಾರ್ಟಿ ನಡೆದ ವರ್ಷ 1773. ಜನರೇ ಪರಮಾಧಿಕಾರಿ ಎಂದು ಘೋಷಿಸಿದ ಚಿಂತಕ ರೂಸೋ. ಫ್ರೆಂಚ್ ಕ್ರಾಂತಿ ನಡೆದ ವರ್ಷ 1789. 1921ರಲ್ಲಿ ಚೈನಾದಲ್ಲಿ ನಡೆದ ಕ್ರಾಂತಿಗೆ ನೇತೃತ್ವ ನೀಡಿದ ಕಮ್ಯುನಿಸ್ಟ್ ನೇತಾರ ಯಾರು? ಮಾವೋ ಸೆ ತುಂಗ್. ಫೆಬ್ರವರಿ ಕ್ರಾಂತಿ ನಡೆದ ವರ್ಷ 1917. 4 ಅಂಕದ ಪ್ರಶ್ನೆಗಳು. 1 ಅಮೆರಿಕ ಕ್ರಾಂತಿ. 2 ಮರ್ಕಂಡಲಿಸ್ಟ್ ಕಾನೂನು. 3 ಬಾಕ್ಸರ್ ಕ್ರಾಂತಿ. 4 ಫ್ರೆಂಚ್ ಕ್ರಾಂತಿಯ 3 ಎಸ್ಟೇಟ್ಗಳು. ಇನ್ನು 6 ಅಂಕದ ಪ್ರಶ್ನೆಗಳು. ಚೈನಾ ಕ್ರಾಂತಿ. ಇದು 2018, 2022, 2023ನೇ ವರ್ಷಗಳಲ್ಲಿ ಬಂದಿರುವಂತಹ ಪ್ರಶ್ನೆ. ರಷ್ಯಾ ಕ್ರಾಂತಿ 2018, 2019, 2021, 2022, 2023 ಇದಿಷ್ಟು ವರ್ಷಗಳಲ್ಲಿ ಬಂದಿದೆ ಈ ಕ್ರಾಂತಿ. 3ನೇದು ಫ್ರೆಂಚ್ ಕ್ರಾಂತಿ. ಅದು 2019, 2020ನೇ ವರ್ಷಗಳಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ. ಹಾಗೆ ಕೊನೆಯದಾಗಿ ಅಮೆರಿಕ ಸ್ವಾತಂತ್ರ್ಯ ಹೋರಾಟ. ಇದು ಕೂಡ 2020ರಲ್ಲಿ, 2021, 2022ರಲ್ಲಿ ಬಂದಿದೆ. ಇದಿಷ್ಟು ಪ್ರಶ್ನೆಗಳು ಮುಖ್ಯವಾಗಿ ಈ ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಇದನ್ನು ಗಮನವಿಟ್ಟು ಕಲಿಯಿರಿ. ನಿಮಗೆ ಶುಭವಾಗಲಿ. ಮುಂದಿನ ಕ್ಲಾಸಿನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.